ಪರಿಸ್ಥಿತಿ ಆ ಥರ ಇದೆ, ಪರಿಸ್ಥಿತಿ ಆ ರೀತಿ ಇದೆ. ನಾನು ಯಾವುದೇ ಸರ್ಕಾರದ ಬಗ್ಗೆ ಅಲ್ಲ, ವಾಟ್ ನಟರಾಜ್ ಗೌಡ ಇಸ್ ಟೆಲ್ಲಿಂಗ್ ಇಸ್ ಕರೆಕ್ಟ್. ಪ್ಯೂನ್ ಜಾಬ್ಗೆ SLC ಆದವ್ರು ಅಪ್ಲಿಕೇಶನ್ ಹಾಕಿ ಅಂತ ಅರ್ಜಿ ಕರೆದ್ರೆ ಎಂಜಿನಿಯರಿಂಗ್ ಮುಗಿಸ್ತವರು PhD ಮಾಡಿದವರು ಕೂಡ ಅಪ್ಲಿಕೇಶನ್ ಹಾಕಿರುವಂತ ಉದಾಹರಣೆಗಳನ್ನು ನೋಡಿದ್ದೀವಿ. ಅವರಿಗೆ PhD ಕೊಟ್ಟವನು ಯಾರು ಅನ್ನೋದೇ ನನಗಿರೋ ಪ್ರಶ್ನೆ. ಇಲ್ಲ ಅಂದ್ರೆ ಪರಿಸ್ಥಿತಿ ಹಂಗಿದೆ. ಕೆಲಸ ಆದ್ರೂ ಮಾಡ್ಕೊಂಡು ಜೀವನ ಮಾಡ್ತೀನಿ ಅನ್ನುವಂಥವ್ರಿಗೆ PhD ಎಂಪ್ಲಾಯಬಿಲಿಟಿ ಅಂತ ಅದಕ್ಕೆ ನಾವು ಕರೆಯೋದು. ಯಾರೇ ಒಬ್ಬರು ಡಿಗ್ರಿ ಮಾಡಿದ್ರೆ ಎಂಪ್ಲಾಯಬಿಲಿಟಿ ಇದೆ ಮಸ್ಟ್. ಅದಕ್ಕೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕೊಡೋದು. ಈಗ ನಮ್ದೊಂದು ಮಾಧ್ಯಮ ಸಂಸ್ಥೆ ಇದೆ ಸರ್, ಒಂದು ನ್ಯೂಸ್ ಚಾನಲ್ ಇದೆ, ನಮಗೂ ಜನ ಬೇಕು. ಒಂದು 100 ಇಂಟರ್ವ್ಯೂ ಮಾಡಿದ್ರೆ ಎಷ್ಟು ಜನರಿಗೆ ನಾವು ಕೆಲಸ ಕೊಡಬಹುದು ಅಂತ ನಮ್ಗೆ ಅನ್ಸುತ್ತೆ ಹೇಳಿ? ಒಂದು 100 ಇಂಟರ್ವ್ಯೂನಲ್ಲಿ ಒಂದು 10 ಜನಕ್ಕೆ ಕೊಡ್ಬೇಕಂತ ಅನ್ಸುತ್ತೆ. ಇಲ್ಲ, ಅಷ್ಟು ಬರ್ತಿಲ್ಲ ಅಂತ. ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಬಂದವರ ಪೈಕಿ ಎಂಪ್ಲಾಯಬಿಲಿಟಿ ಇಸ್ ಇಂಪಾರ್ಟೆಂಟ್. ಎಂಪ್ಲಾಯಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅಟ್ ದ ಸೇಮ್ ಟೈಮ್ ಇವತ್ತು BA ಅಂತ ಮುಂಚೆ ನಮ್ಮ ಕಾಲದಲ್ಲಿ BA ಮಾಡಿ ಗ್ರಾಜುಯೇಷನ್, ನನ್ನ ಮಗ ಗ್ರಾಜುಯೇಟ್ ಅಂತ. ಈಗ BE ಮಾಡಿದ್ರೆ ಮಾತ್ರ ಗ್ರಾಜುಯೇಟ್ ಅವನು. BA ಎಲ್ಲ ಮಾಡಿದ್ರೆ ನಾಟ್ ಎ ಗ್ರಾಜುಯೇಟ್. ಹೌದು, ಎಲ್ಲರೂ ಒಂದು BE ಡಿಗ್ರಿ. ಆಮೇಲೆ ಅವ್ನು ಏನ್ ಮಾಡ್ತಾನೆ ಗೊತ್ತಿಲ್ಲ. ಅವ್ನು ಸುಗ್ಗಿಗೆ ಹೋಗ್ಬೋದು ಅಥವಾ ಮತ್ತೆ ಯಾವ್ದು ಬೇರೆ ಕ್ಷೇತ್ರಕ್ಕೆ ಹೋಗ್ತಾನೆ, ಅಲ್ಲಿ ಇರ್ತಾನೆ, ಹೇಳೋದೇನಿಲ್ಲ. ಹಾಗಾದ್ರೆ ಅವ್ನು 5 ವರ್ಷ ಓದಿರ್ತಕ್ಕಂಥ ಟೆಕ್ನಿಕಲ್ ಏನಿದೆ ಅದು ವೇಸ್ಟ್. ಅದು ಆಗ್ತಾ ಇದೆ. ಎಂಜಿನಿಯರಿಂಗ್ ಕಾಲೇಜ್ ಪ್ರತಿ ಮಾರಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡಿದರೆ BA ಕಾಲೇಜು ಇಲ್ಲ, BCom ಕಾಲೇಜು ಇಲ್ಲ, ಬರೀ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಇರುತ್ತೆ. ಟುಡೇ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ಮೋರ್ ಇನ್ ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಲೆವೆಲ್. ಐ ಮೀನ್ ದಟ್ ಪರ್ಟಿಕ್ಯುಲರ್ ಲೆವೆಲ್. ನಾಟ್ 7ನೇ ಕ್ಲಾಸ್ ಫೇಲ್ ಆದ್ರೆ ತುಂಬ ಕೆಲಸ ಇದೆ, SLC ಫೇಲ್ ಆದ್ರೆ ತುಂಬ ಕೆಲಸ ಇದೆ. ನೀವು ಕೊಡಿ, ನಾನು ತಗೊಳ್ತೀನಿ. ಸ್ಕಿಲ್ಲಲ್ಲಿ ಹಾಕ್ತೀವಿ, ಕೊಡ್ತೀವಿ, ನಾವು ತೋರಿಸಿ ನೋಡೋಣ. ನೀವು ಇವತ್ತು SLC ಫೇಲ್ ಆದವನು ತೋರಿಸಲ್ಲ, ಇರಲಿ, ವಾಟ್ ಎವರ್. ನಾವು ಇವತ್ತು ಸಣ್ಣ ಕೈಗಾರಿಕೆ ಇರೋದೇ ಅದಕ್ಕೋಸ್ಕರ. ಯಾರು ಏನು 7ನೇ ಕ್ಲಾಸ್ ಫೇಲ್ ಆಗಿದೆ ತಗೊಂಬನ್ನಿ, ಅವನನ್ನು ಟ್ರೈನ್ ಮಾಡಿ ಅವನಿಗೆ ಒಂದು ಟ್ರೈನಿಂಗ್ ಥರ ಕೊಡ್ತೀವಿ, ಅವನಿಗೆ ಕಲಿಸ್ತೀವಿ ಕೆಲಸವನ್ನ, ಆಮೇಲೆ ಅವನೇ ಸ್ವಂತ ಮಾಡ್ಬೋದು. ಈ ಸಮಸ್ಯೆ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ ಸಣ್ಣ ಕೈಗಾರಿಕೆ ಅಂತ. ಒಂದು ಪವಿತ್ರ ಕೆಲಸ ಮಾಡ್ತಕ್ಕಂಥ ಸಣ್ಣ ಕೈಗಾರಿಕೆಗಳಿಗೆ ಯಾವುದೇ ತರ ಕೊಡುಗೆನ ಸರ್ಕಾರ ಕೊಡ್ತಿಲ್ಲ, ಕೊಡ್ತಾ ಇಲ್ಲ ಹೇಳೋದು. ಸುರೇಶ್, ಎಷ್ಟು ಸಮಸ್ಯೆಗೆ ಮೂಲ ಕಾರಣ ಹಿಂದೊಂದು ಕಾಲದಲ್ಲಿ ಕ್ಷಮತೆಗೆ ತಕ್ಕ ಶಿಕ್ಷಣ ಅನ್ನೋದೊಂದಿತ್ತು. ಅವನು ಮೆಟ್ರಿಕ್ ಪಾಸ್ ಮಾಡಿದ್ದಾನೆ ಅಂದರೂ ಒಬ್ಬ ತಹಶೀಲ್ದಾರ್ ಆಗೋದಕ್ಕೆ ಯೋಗ್ಯವಾದಂಥ ಜ್ಞಾನ ಅವನಲ್ಲಿ ಇರ್ತಿತ್ತು, ಮೆಟ್ರಿಕ್ ಪಾಸ್ ಮಾಡಿದ್ದಾನೆ ಅಂದರೆ. ಈಗ ಯಾರಿಗೆ ಮೆಟ್ರಿಕ್ನ ಕ್ಷಮತೆ ಮಾತ್ರ ಇದೆ ಅವರು IIT ಮುಗಿಸ್ಕೊಂಡ್ರು, ITI ಮುಗಿಸ್ಕೊಂಡ್ರು. ಯಾರಿಗೆ ITIನ ಕ್ಷಮತೆ ಇದೆ ಅವರು ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ. ಯಾರು ಡಿಪ್ಲೊಮಾದ ಕ್ಷಮತೆ ಇದೆ ಅವರು ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಯಾರ್ದು ಕ್ಷಮತೆ ಎಂಜಿನಿಯರಿಂಗ್ ಮಾತ್ರ ಇತ್ತು ಅವರು IITನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ದಯವಿಟ್ಟು ಒಂದೇ ಒಂದು ತಿಳ್ಕೊಬೇಕು. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವತ್ತು ಏನಾಗಿದೆ, ಮುಟ್ಟಿ ಮೇಹೆ ಅನ್ನಂಗೆ ಇಡೀ ಪ್ರಪಂಚ ನಮ್ಮ ಕೈಯಲ್ಲಿದೆ. ಇವತ್ತು ನಾನು ಏನೋ ಒಂದು ಎಕ್ಸ್ಪೋರ್ಟ್ ಯಾರೋ ಮಾಡ್ತಾ ಇದ್ದಾರೆ, ಅವನಿಗೆ ನಾನು ಒಂದು ಪೆನ್ ಏನೋ ಮಾಡ್ಕೊಡ್ತಾ ಇದ್ದೀನಿ, ಕ್ಯಾಪ್ ಮಾಡ್ಕೊಡ್ತಾ ಇದ್ದೇನೆ ಅವನಿಗೆ. ಅವನು ಅದನ್ನು ಉಕ್ರೇನಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾನೆ ಅಥವಾ ಇಸ್ರೇಲಿಗೆ ಮಾಡ್ತಾ ಇದ್ದಾನೆ. ಅವತ್ತೇನಾಯಿತು, ಅದು ಕಡಿಮೆ ಆಯಿತು ಅಲ್ಲಿ ಬಿಕಾಸ್ ಆಫ್ ವಾರ್. ಅವಾಗ ನಾನು ಏನು ಮಾಡ್ತಾ ಇದ್ದೆ, ಒಂದು 1 ಕೋಟಿ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ನ ಪರ್ಸೆಪ್ಷನ್ಗೆ ಡಿಗ್ನಿಟಿ ಆಫ್ ಲೇಬರ್ ಎಷ್ಟು ದೊಡ್ಡ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ನಮ್ಮಲ್ಲಿ ಜಾಸ್ತಿ ಇದೆ ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ದು. ಎಂಜಿನಿಯರಿಂಗ್ ಮುಗಿಸಿದವನು ಪಕೋಡನಾರು ಮಾಡ್ತಾನೆ, ಬಜ್ಜಿ ಯಾರು ಮಾಡ್ತಾನೆ ಅಂತ ಅಂತ ನಟರಾಜ್ ಗೌಡ್ರು ಹೇಳಿದ್ರು. ನಾನು ಸುಮಾರು ಕಡೆಗಳಲ್ಲಿ ಇದನ್ನು ಪ್ರಸ್ತಾಪಿಸ್ತಾ ಇರ್ತೀನಿ. ಮಂತ್ರಿ ಮಾಲ್ ಮುಂದೆ ಪಾನಿಪುರಿ ಮಾರೋಂದೊಬ್ಬಂದು ಯಾರೋ ಇಂಟರ್ವ್ಯೂ ಮಾಡಿ ರೀಲ್ಸ್ ಮಾಡಿ ಹಾಕಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಬಂದಿತ್ತು. ಅವನು ತನ್ನ ಬಿಸ್ನೆಸ್ಸನ್ನು ಹೇಳ್ತಾ ಇದ್ದ. 11:30-12 ಗಂಟೆಗೆ ಬಂದು ಆತ ಒಂದು ಸ್ಟ್ಯಾಂಡ್ ಇಡ್ತಾನೆ, ಅದರ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅದರ ಮೇಲೆ ಪಾನಿಪುರಿ ಇಟ್ಕೊಂಡು ಮಾರಕ್ಕೆ ಶುರು ಮಾಡ್ತಾನೆ. ರಾತ್ರಿ 11 ಗಂಟೆ ತನಕ ವ್ಯಾಪಾರ ಮಾಡ್ತಾನೆ ಆತ. ಪಾನಿಪುರಿ ರೇಟ್ ಎಷ್ಟಂದ್ರೆ 10ರಿಂದ 50 ರೂಪಾಯಿ ತನಕ ಅಂದವನು. ಮತ್ತು 10 ರೂಪಾಯಿದ್ದೇನು 50 ರೂಪಾಯಿದ್ದೇನು ಅಂದರೆ ಎಲ್ಲ ಒಂದೇ ಸರ್. ನೀವು ಕಾರಲ್ಲಿ ಇಳಿದು ಬಂದು ಪಾನಿಪುರಿ ತಿಂದರೆ 50 ರೂಪಾಯಿ ಹಾಕ್ತೀವಿ, ನಡ್ಕೊಂಬಂದು ಪಾನಿಪುರಿ ತಿಂದರೆ 10 ರೂಪಾಯಿ ತಗತ್ತೆ. ಈಗ ನಿನ್ನ ಇನ್ವೆಸ್ಟ್ಮೆಂಟ್ ಎಷ್ಟು, ಲಾಭ ಎಷ್ಟು ಎಲ್ಲ ಕೇಳಿದಾಗ ಆತ ಅಂತಿಮವಾಗಿ ಹೇಳಿದ್ದು ಎಲ್ಲ ಖರ್ಚು ಕಳೆದು ನನಗೆ 1,25,000 ಒಂದು ತಿಂಗಳಿಗೆ ಉಳಿಯುತ್ತೆ ಅಂತ ಹೇಳ್ದ. 1,25,000 ಒಂದು ತಿಂಗಳಿಗೆ ಉಳಿಯತ್ತಂತ ಅವನಿಗೆ. ಅಂದರೆ ಬೆಳಗ್ಗೆ 11:30-12 ಗಂಟೆ ತನಕ ಅಲ್ಲೊಂದು ಬಿಸ್ನೆಸ್ ಇತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಫುಟ್ಪಾತ್ ಅದು, ಅಲ್ಲೊಂದು ಬಿಸ್ನೆಸ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ರಾತ್ರಿ 11:30 ನಂತರ ಅಲ್ಲೊಂದು ಬಿಸ್ನೆಸ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಅವ್ರು ಯಾವ ಡಾಟಾನಲ್ಲೂ ಇಲ್ಲ, ಆತಂದು PF ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆತ PF ನಲ್ಲಿಲ್ಲ. ಆಮೇಲೆ ನಡೆಯೋದಷ್ಟು ಕ್ಯಾಶಿನ ವ್ಯವಹಾರ ಇಲ್ಲ, ಜಿಪೇ ಅದ್ರಲ್ಲಿ ಹಿಡಿದಿದ್ದಾರೆ. ಜಿಪೇ ಮಾಡಿ ಒಬ್ಬನ್ನ ಬಿಸ್ನೆಸ್ ಮಾಡಿದಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ. 1,25,000 ಪ್ರತಿ ತಿಂಗಳಿಗೆ ಆತ ನಿವ್ವಳ ಲಾಭವನ್ನು ಮಾಡಿಕೊಳ್ತಾನೆ. ಬಟ್ ಆತ ನಮ್ಮ ಸಮಾಜದಲ್ಲಿ ಗೌರವಾನ್ವಿತ ಅಲ್ಲ. ಇಲ್ಲ, ಗೌರವಾನ್ವಿತಾನೆ, ಎಲ್ಲ ಉದ್ಯೋಗಗಳು ಗೌರವನೇ. ಪಾನಿಪುರಿ ಮಾರವನ್ರಿ, ಪಾನಿಪುರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.